ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶೆ ಗುಚ್ಚ ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನ್ ಅನ್ಬೋದು. ಸೊ ಇದೊಂದು ರಿಸೆಪ್ಷನ್ ಸ್ಯಾರಿ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ನೋಡಿ ಸ್ವಲ್ಪ ಮಲ್ಟಿ ಕಲರ್ ಇದೆ. ಪರ್ಪಲ್ ಅಂದರೆ ಪಿಂಕ್ ಪರ್ಪಲ್ ಶೇಡ್ ಇರೋದು ಮತ್ತು ಗ್ರೀನ್ ಶೇಡ್ಸಲ್ಲಿದೆ. ಸೊ ಇದಕ್ಕೆ ಆ್ಯಸ್ ಯೂಶಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾವು ಇವಾಗ ಪರ್ಪಲ್ ಕಲರ್ ಶೇಡೇ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ರಿಂಗ್ ಬೀಡ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ರಿಸೆಪ್ಷನ್ ಸ್ಯಾರಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಗ್ರ್ಯಾಂಡಾಗೆ ಬಿಗ್ ಆರ್ಚ್ ಬರೋ ಥರ ಮಾಡಿರೋದು. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫಸ್ಟ್ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೊ ಇಲ್ಲಿಂದ 5 ಚೈನ್ ಹಾಕೋತೀನಿ. ಆ್ಯಸ್ ಯೂಶಲ್ ಯಾವಾಗಲೂ ಕುಚ್ಚು ಕಟ್ಟಕ್ಕೆ ನಾವು 5 ಚೈನ್ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ನಾವಿವಾಗ 3 ಚೈನ್ ಹಾಕೋತೀನಿ ಫ್ರೆಂಡ್ಸ್. ಫಸ್ಟ್ 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಕೊಂಡು ಇವಾಗ 3 ಹಾಕೋತಾ ಇದ್ದೀನಿ. 2 ಟೈಮ್ಸ್ 3 ಚೈನ್ ಹಾಕೋತೀನಿ ನಾನಿಲ್ಲಿ. 5 ಚೈನ್ ಆದಮೇಲೆ 2 ಸರ್ತಿ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. 2 ಟೈಮ್ ನಾನು 3 ಚೈನ್ ಹಾಕಿದ್ದೀನಿ. ಸೊ 2 ಟೈಮ್ಸ್ ಆಯಿತು. 1 ಟೈಮ್ 5 ಚೈನು, 2 ಟೈಮ್ಸ್ 3 ಚೈನ್. ಇವಾಗ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿ ಫ್ರೆಂಡ್ಸ್. ರಿಂಗ್ ಬೀಡ್ ಒಳಗಡೆ ಒಂದು ಗೋಲ್ಡನ್ ರೌಂಡ್ ಬೀಡ್ ಕೂಡ ಇಟ್ಕೊಂಡು ಈ ಥರ ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಇಟ್ಕೊಂಡು ನೀಡಲ್ನ ಈ ಥರ ಪ್ಲೇಸ್ ಮಾಡಿ ಒಟ್ಟಿಗೆ ಸೇರಿಸಿ ಅಲ್ಲಿಂದ ದಾರನ ತೊಗೊಂಡು ಬರೋದು. ಸೊ ಈ ರೀತಿಯಾಗಿ ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಅದನ್ನು ಕೂಡ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ರಿಂಗ್ ಬೀಡ್ ಕೂಡ ಲಾಕ್ ಮಾಡ್ಕೊಳ್ಳೋಣ. ಸೊ ರಿಂಗ್ ಬೀಡ್ ಅನ್ನೋದು ನಮ್ಗೆ ತುಂಬ ರಿಚ್ ಲುಕ್ ಬರುತ್ತೆ ಫ್ರೆಂಡ್ಸ್. ಬ್ರೈಡಲ್ ಡಿಸೈನ್ಗೆ ತುಂಬ ಯೂಸ್ ಮಾಡ್ಕೋಬೋದು. ನಾವು ಬ್ರೈಡಲ್ ಬೀಡ್ಸ್ ಅಂತ ದಪ್ಪದ ದೊಡ್ಡದು ಅದು ಬಿಗ್ ಸೈಜ್ ಇರೋ ಬೀಡ್ಸ್ನ ಯೂಸ್ ಮಾಡ್ತೀವಲ್ಲ, ಅದೇ ಥರ ರಿಂಗ್ ಬೀಡ್ ಕೂಡ ತುಂಬ ಲುಕ್ ಬರುತ್ತೆ. ಸೊ ಗ್ರ್ಯಾಂಡ್ ಅನ್ಸುತ್ತೆ ತುಂಬ ನಮಗೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಆದ ತಕ್ಷಣ 2 ಸತಿ 3 ಚೈನ್ ಹಾಕಬೇಕು. ಮತ್ತು ರಿಂಗ್ ಬೀಡ್ ಹಾಕಿ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. 1 ಟೈಮ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ 5 3 3 ರಿಂಗ್ ಬೀಡು 3. ಇಷ್ಟಾದಮೇಲೆ ನಾವಿವಾಗ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಸೊ ಡಿಸೈನ್ನ ಟರ್ನ್ ಮಾಡಿಕೊಂಡು ಸೊ ಇದು 2 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಗ್ರ್ಯಾಂಡ್ ಬ್ರೈಡಲ್ ಆದ್ರೂ 2 ಸ್ಟೆಪ್ಪೆಲ್ಲ ಹಾಕಿದ್ದೀನಿ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ತೀನಿ. ದಾರ ಸುತ್ತಕೊಂಡು ನೋಡಿ ರಿಂಗ್ ಬೀಡ್ ಹಾಗೇ ಇರಲಿ. ಸೊ ಅಲ್ಲಿಗೆ ನಮ್ಗೆ ಹಾಫ್ ಕಾಣ್ತಾ ಇರುತ್ತಲ್ಲ, ನೀಡಲ್ ರಿಂಗ್ ಒಳಗಡೆ ಹಾಕಿ ನೀಡಲ್ನ ದಾರನ ತೊಗೊಂಡು ಬಂದು 4 ದಾರ ಇರುತ್ತೆ. ಇವಾಗ 2 ದಾರ 1 ಮಾಡ್ಕೋತೀನಿ. ಫಸ್ಟ್ 2 ದಾರ 1 ಮಾಡ್ಕೋತೀನಿ. ಮಿಕ್ಕಿರೋ 2 ದಾರನ 1 ಮಾಡ್ಕೋತೀನಿ. ಸೊ ಇದು ಟ್ರಿಪಲ್ ಕ್ರೋಶೆ ಆಗುತ್ತೆ. ನಾವು 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಸ್ಯಾರಿನ ಟರ್ನ್ ಮಾಡ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 4 ದಾರ ಇರುತ್ತೆ ನೀಡಲ್ ಮೇಲೆ. 2 ದಾರ 1 ಮಾಡ್ಕೊಳ್ಳೋಣ. ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. ಈ ರೀತಿ ಟ್ರಿಪಲ್ ಕ್ರೋಶೆನ ಫಿಲ್ ಮಾಡ್ಕೋಬೇಕು. ನಮಗೆ ಹಾಫ್ ಸರ್ಕಲ್ ಅಂದರೆ ಹಾಫ್ ರಿಂಗ್ ಬೀಡ್ ಏನಿದೆ ಕಾಣ್ತಾ ಇದೆ ಅದು ಫುಲ್ಲು ನಾವು ಫಿಲ್ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ 14 ಕಂಬಗಳನ್ನ ಹಾಕೋತಾ ಇದ್ದೀನಿ. 14 ಟ್ರಿಪಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರಲ್ಲಿ ಮೇಲೆ 2 ಸತಿ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ರೀತಿ ಪೂರ್ತಿ 14 ಕಂಬಗಳನ್ನ ಹಾಕೋತೀನಿ. ಸೊ 14 ಟ್ರಿಪಲ್ ಕ್ರೋಶೆಸ್ನ ಮಾಡಿ ನೋಡಿ 14 ಆಯಿತು ಫ್ರೆಂಡ್ಸ್. 14 ಟ್ರಿಪಲ್ ಕ್ರೋಶೆನ ಮಾಡಿಕೊಂಡು ಇವಾಗ 3 ಚೈನ್ ಲಾಕ್ ಇರುತ್ತೆ ಅಲ್ವಾ, ಡೈರೆಕ್ಟಾಗಿ 3 ಚೈನ್ ಸಿಂಗಲ್ ಕ್ರೋಶೆ ಹಿಂದೆಯಿಂದ. ಸೊ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಅದನ್ನು ಕೂಡ ಮತ್ತು ಸಿಂಗಲ್ ಕ್ರೋಶೆ ಇರುತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇಷ್ಟಾದಮೇಲೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಕಾಣಿಸುತ್ತೆ. ಬ್ಯಾಕ್ ಸೈಡಿಂದ ಟ್ರಿಪಲ್ ಕ್ರೋಶೆ ಹಾಕಿರೋದು ನಾನು ಈ ಥರ ಕಾಣಿಸುತ್ತೆ. ಸೊ ಟ್ರಿಪಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ಫ್ರೆಂಡ್ಸ್ ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡಾದರೂ ಹಾಕ್ಬೋದು, ಇಲ್ಲ ಒಂದು ಕಂಬ ಮಾಡಿ ನಾನು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ನಾನಿಲ್ಲಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡಿದ್ದೀನಿ. ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಸ್ ನೀಟಾಗಿ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡಿಂದ ಕಂಬಗಳಲ್ವ, ಸೊ ನೀಟಾಗಿ ಗೊತ್ತಾಗುತ್ತೆ. ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ಒಂದು ಕಂಬನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಅದಕ್ಕೆ ಮೀಡಿಯಮ್ ಸೈಜ್ ಬೀಡ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ
ಮೀಡಿಯಮ್ ಸೈಜು, ಯಾವಾಗಲೂ ಸ್ಮಾಲ್ ಯೂಸ್ ಮಾಡ್ತಿದ್ವಿ ಅಲ್ಲ, ಇದರಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರಿಂಗ್ ಬೀಡು, ಬಿಗ್ ಸೈಜ್ ಬೀಡು ಮತ್ತು ಮೀಡಿಯಮ್ ಸೈಜ್ ಬೀಡು ನೀಡಲ್ನ ಇನ್ಸರ್ಟ್ ಮಾಡಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒನ್ ಟೈಮು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸೊ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು 2 ದಾರ 1 2 ದಾರ 1. ಸೊ ಡಬಲ್ ಕ್ರೋಶೆ ಎರಡನೇದು ಮಾಡಿದೆ, 2 ಕಂಬಗಳು 1 ಬೀಡ್, 2 ಕಂಬ 1 ಬೀಡ್, ಆ ಥರ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಜಸ್ಟ್ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ಡಬಲ್ ಕ್ರೋಶೆ ಮಾಡ್ಕೊಂಡು 2 ಡಬಲ್ ಕ್ರೋಶೆ 1 ಬೀಡ್. ಸೊ ಸೇಮ್ ಹೋಲಲ್ಲ, ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಸ್ಗೆ ಒಂದೊಂದು ಹೋಲ್ಗೆ ಒಂದೊಂದು ಕಂಬ ಮಾಡ್ತೀನಿ ಫ್ರೆಂಡ್ಸ್, ಬೀಡನ್ನ ಹಾಕ್ತೀನಿ. ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಬೀಡನ್ನ ಇನ್ಸರ್ಟ್ ಮಾಡಬೇಕು, ಹೋಲಲ್ಲಿ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ ಬೀಡ್ಸ್ನ ಹಾಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾನು 14 ಕಂಬ ಹಾಕಿದ್ವಿ ಎಲ್ಲ ರಿಂಗ್ ಬೀಡಲ್ಲಿ, ಇಲ್ಲಿ 7 ಬೀಡ್ಸ್ ಬರುತ್ತೆ ನಮಗೆ. ಇವಾಗ ಕರೆಕ್ಟಾಗಿ 7 ಬೀಡ್ಸ್ ಬರುತ್ತೆ. 7 ಬೀಡ್ಸ್ ಬಂದಮೇಲೆ ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ 3 ಚೈನ್ ಅಷ್ಟು ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ ನಾವು ಯಾವ ಥರ ಸ್ಟಾರ್ಟ್ ಮಾಡಿರ್ತೀವಿ ಅದೇ ಥರ ನಮಗೆ ಸ್ಟಾರ್ಟ್ ಆಗುತ್ತೆ. 5 ಚೈನ್ ಆದ ತಕ್ಷಣ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ. ಸೊ ಫ್ರೆಂಡ್ಸ್ 2 ಸತಿ ಅಂದರೆ 3 ಸತಿ ಮಾಡ್ಕೊಳ್ಬೋದು, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಮಗೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 2 ಮಾಡಿದೆ ಅಲ್ವಾ, ಹೋಗ್ತಾ ಹೋಗ್ತಾ 3 ಮಾಡ್ಕೊಳ್ಳೋಣ. ಇನ್ನೊಂದು ಸ್ಟೆಪ್ ನಮಗೆ ಬರಬೇಕು, ಒಂದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಮತ್ತೆ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 3 ಸಿಂಗಲ್ ಕ್ರೋಶೆ ಆದ ತಕ್ಷಣ ಅಲ್ಲಿಂದ ಮತ್ತೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಂದು ಆರ್ಚಿಗೆ 2 ಕುಚ್ಚು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಮತ್ತೆ 5 ಚೈನ್ ಹಾಕಿ ಇವಾಗ ಇಲ್ಲಿ ಕೂಡ 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ, ಇನ್ನೂ 2 ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. ಸೊ ನಮಗೆ ಯಾವಾಗಲೂ 1 ಕುಚ್ಚು ಮಾಡ್ತಾಯಿದ್ದಲ್ಲ, ಸ್ಟಾರ್ಟಿಂಗ್ ಕೂಡ 1 ಕುಚ್ಚು ಮಾಡಿದ್ದೀನಿ. ಸೊ ಆಮೇಲೆ 2 ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಒಂದು ಆರ್ಚಿಗೆ 2 ಕುಚ್ಚು ಆ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು 3 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫ್ರೆಂಡ್ಸ್ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ 3 ಚೈನ್ 2 ಸತಿ 3 ಚೈನ್ ಮಾಡಬೇಕು, ಒಂದು ರಿಂಗ್ ಬೀಡ್ ಹಾಕಿ ಇನ್ನೂ 1 ಟೈಮ್ 3 ಚೈನ್ ಮಾಡಬೇಕು, ಆ ಥರ ಮಾಡ್ಕೋಬೇಕು. 2 ಸತಿ 5 ಚೈನ್ ಹಾಕಿ ಕುಚ್ಚಕ್ಕೆ ಪ್ಲೇಸ್ ಬಿಟ್ಟ ಮೇಲೆ ನಾವು ಸಿಂಗಲ್ ಕ್ರೋಶಸ್ನ 3 ಸತಿ ಹಾಕ್ತೀನಿ. ಮತ್ತು 2 ಟೈಮು 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ರಿಂಗ್ ಬೀಡ್ ಹಾಕಿ ಲಾಕ್ ಮಾಡಿ ಅದಕ್ಕೂ ಕೂಡ ಒಟ್ಟಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಇಲ್ಲಿ ಕೂಡ 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಷ್ಟು ಡಿಸೈನ್ ಆಗಿರುತ್ತೆ ಅಷ್ಟು ಟರ್ನ್ ಮಾಡ್ಕೊಂಡು ನಾವಿಲ್ಲಿ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1 2 ದಾರ 1 ಈ ರೀತಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ 14 ಟ್ರಿಪಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ 3 ಚೈನ್ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ಕೊತೀನಿ, ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಸ್ಯಾರಿನ ಟರ್ನ್ ಮಾಡ್ಕೊಳ್ತೀನಿ. ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಬೇಕಂದರೆ ಇಲ್ಲಿ ಕಂಬ ಹಾಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ಫಸ್ಟ್ ಹೋಲ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಹೋಲ್ ಗ್ಯಾಪ್ ಇರುತ್ತಲ್ವ ಅಲ್ಲಿಗೆ ಒಂದು ಕಂಬ ಮಾಡ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ, ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಈ ರೀತಿ 7 ಬೀಡ್ಸ್ ಇಡ್ಸತ್ತೆ ನಮಗೆ. ಪ್ರತಿ ಕಡೆ 2 ಕಂಬ 1 ಬೀಡು, 2 ಕಂಬ 1 ಬೀಡ್, ಆ ಥರ 7 ಬೀಡ್ಸ್ನ ಹಾಕಿದ್ದೀನಿ. ಸೊ ಅದು ಮೀಡಿಯಮ್ ಸೈಜ್ ಬೀಡ್ಸ್ ಫ್ರೆಂಡ್ಸ್. ಅದನ್ನು ಲಾಕ್ ಮಾಡಿ ನಾವು 3 ಸತಿ ಸಿಂಗಲ್ ಕ್ರೋಶೆ ಮಾಡಿ ಇದು ಕುಚ್ಚಿಗೆ 2 ಸತಿ ನಾವು ಪ್ಲೇಸ್ ಬಿಟ್ಕೋಬೇಕಾಗತ್ತೆ. ಅಂದರೆ 5 ಚೈನ್ 2 ಟೈಮ್ಸ್ ಹಾಕೋತೀನಿ. ಸೊ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಸಿಂಪಲಾಗಿ ಹಾಕ್ಕೋಬೋದು ಫ್ರೆಂಡ್ಸ್. ಸಿಂಗಲ್ ಕಲರಲ್ಲೇ 2 ಸ್ಟೆಪ್ ಬಂದುಬಿಟ್ಟಿದೆ ಆಗಲೇ, ಅಂದರೆ 2 ಸ್ಟೆಪ್ ಆರ್ಚ್ ಬಂದುಬಿಟ್ಟಿದೆ. ಲಾಸ್ಟ್ ಸ್ಟೆಪ್ ಇವಾಗ ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಶೇಡೆಡ್ ಕಲರ್ ಇದೆ ಫ್ರೆಂಡ್ಸ್. ಗ್ರೀನಲ್ಲಿ ಗೋಲ್ಡ್ ತುಂಬ ಮಿಕ್ಸ್ ಆಗಿದೆ. ಸೊ ಇದು ಗ್ರೀನಿಶ್ ಗೋಲ್ಡ್, ಲಿಟಲ್ ಟಿಂಟ್ ಇದೆ ಅಷ್ಟೇ, ಗ್ರೀನ್ ಅಷ್ಟು. ಆ ಕಲರು ಮ್ಯಾಚ್ ಆಗೋ ಕಲರ್ ನಾನು ತೊಗೊಂಡಿದ್ದೀನಿ. ಸೊ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಇರೋ ಕಡೆ 5 ಚೈನೇ ಹಾಕೋಣ. ನೋಡಿ ನಿಮಗೆ ಎಷ್ಟು ಇಡ್ಸುತ್ತೆ, 4 ಇಡ್ಸಿದ್ರೆ 4, 5 ಇಡ್ಸಿದ್ರೆ 5 ಕರೆಕ್ಟಾಗಿ
ಅದು ಸೇಮ್ ಲೆಂತ್ ಬರಬೇಕು. ಅಲ್ಲಿ ಸಿಂಗಲ್ ಕ್ರೋಶೆ ಇಟ್ಟಲ್ವ ಅಲ್ಲೇ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್ ನಾನಿಲ್ಲಿ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ನಾನು ಹೇಳಿದೆ 3 ಟೈಮ್ಸ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಈಸಿ ಆಗುತ್ತೆ, ಅಂದರೆ ಚೂರು ಚಿಕ್ಕ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಅಲ್ಲಿ ಡೈರೆಕ್ಟಾಗಿ ನಾನು ಅಲ್ಲಿಂದ ಒಂದು ಸತಿ ಸಿಂಗಲ್ ಕ್ರೋಶೆ ಆದ ತಕ್ಷಣ 4 ಚೈನ್ಸ್ನ ಹಾಕೋತೀನಿ. 4 ಚೈನ್ಸ್ನ ಹಾಕ್ಕೊಳ್ಳೋಣ. ಇಲ್ಲಿ 4 ಚೈನ್ಗಳನ್ನ ನೋಡಿ ಈ ಥರ ಜಸ್ಟ್ ಚೈನ್ಸ್ ಹಾಕ್ಕೊಳ್ಳೋದು ಫ್ರೆಂಡ್ಸ್. 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. 1 ಟೈಮ್ ದಾರ ಸುತ್ಕೊಂಡು ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವ ನೋಡಿ, ಆ ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ ನಮಗಲ್ಲಿ ಚಿಕ್ಕ ಆರ್ಚ್ ಟೈಪ್ ಫಾರ್ಮ್ ಆಗುತ್ತೆ. ಮತ್ತು ಈ 2 ಬೀಡ್ ಮಧ್ಯ ಗ್ಯಾಪ್ ಇರುತ್ತೆ ನಿಮಗೆ, 2 ಕಂಬಗಳ ಮಧ್ಯೆ ಒಂದು ಹೋಲ್ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸೊ ಅದು ನೀಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್, ಅದು ಹೋಲ್ ಗ್ಯಾಪು ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಮತ್ತು 4 ಚೈನ್ಸ್ನ ಹಾಕೋತೀನಿ. 4 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ನೋಡಿ ಬ್ಯಾಕ್ ಸೈಡ್ಗೆ ನಾವೇನು ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅದ್ರ ಬ್ಯಾಕ್ ಸೈಡ್ ಅಂದರೆ ಈ ಆರ್ಚ್ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ದಾರನ ತಂದು 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ 2 ಬೀಡ್ ಮಧ್ಯೆ ಇರೋ ಸೆಂಟ್ರ್ ಗ್ಯಾಪಲ್ಲಿ ನೋಡಿ ಹೋಲ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇದಂತೂ ತುಂಬ ಈಸಿ ಫ್ರೆಂಡ್ಸ್. ಲಾಸ್ಟ್ ಸ್ಟೆಪ್ ಅಂತೂ ಸಖತ್ ಈಸಿ. ಬರೀ 4 ಚೈನ್ ಹಾಕೋದು, 1 ಡಬಲ್ ಕ್ರೋಶೆ ಹಾಕೋದು, 4 ಚೈನ್ ಹಾಕೋದು, 1 ಡಬಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಇಷ್ಟೇ, ತುಂಬ ಈಸಿಯಾಗಿ ಆಗುತ್ತೆ ನಿಮಗೆ. ಈ ಡಿಸೈನ್ ಅಂತೆ ತುಂಬ ಅರ್ಜೆಂಟಾಗಿ ಕೇಳಿ ಮಾಡಿಸಿರೋವಂಥದ್ದು ಡಿಸೈನು. ಸೊ ಟೈಮ್ ಕೂಡ ಇರಲಿಲ್ಲ ಫ್ರೆಂಡ್ಸ್, ಆವತ್ತೇ ಕೊಟ್ಟು ಆವತ್ತೇ ಬೇಕಂತ ಜಸ್ಟ್ ಒಂದು 2.5-3 ಅವರ್ಸ್ ಒಳಗೆ ಮುಗಿಸಿರೋ ಡಿಸೈನ್ ಇದು. ತುಂಬ ಸ್ಪೀಡಾಗಿ ಹಾಕಿರೋದು ಡಿಸೈನ್ನ ನೋಡಿ. ಈ ಥರ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ, ಒಂದು ಕಂಬ ಮಾಡಿ ಲಾಕ್ ಮಾಡ್ತೀನಿ. ಆ್ಯಕ್ಚುಲಿ ನಾವು ಪರ್ಪಲ್ ಕಲರು ಡಬಲ್ ಸ್ಟೆಪ್ ಹಾಕಿದೆ ಅಲ್ವಾ, ಅಷ್ಟಕ್ಕೆ ಡಿಸೈನ್ನ ಬಿಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ ತುಂಬ ಬೇಗ ಕೇಳಿದ್ರಂತ ಮತ್ತೆ ಲಾಸ್ಟ್ ಸ್ಟೆಪ್ ಸಿಂಗಲ್ ಕಲರ್ ಯೂಸ್ ಮಾಡಿದ್ದೀವಿ ಅಂತ ಮತ್ತೆ ಲಾಸ್ಟ್ ಸ್ಟೆಪ್ಪು ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡಿರೋವಂಥದ್ದು. ಸೊ ಪ್ಲ್ಯಾನ್ ಇಲ್ದಿರ ಡಿಸೈನ್ ಮಾಡಿರೋದು ಫ್ರೆಂಡ್ಸ್ ಇದು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಜಸ್ಟ್ ಒಂದು ಲಾಸ್ಟ್ ಸ್ಟೆಪ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಕಂಟಿನ್ಯೂ ಮಾಡಿದ್ದೀನಿ. ಸೊ ತುಂಬ ಟೈಮೇ ಇಲ್ದಿರ ಸಾಯಂಕಾಲ ಫಂಕ್ಷನ್ ಅಂತ ಅರ್ಜೆಂಟಾಗಿ ಮಾಡಿಸಿರೋಂಥ ಡಿಸೈನ್ ಫ್ರೆಂಡ್ಸ್. ತುಂಬ ಫಾಸ್ಟಾಗಿ ಡಿಸೈನ್ ಆಗೋಗಿತ್ತು. ಈಸಿ ಕೂಡ ಐತೆ, ನೀವು ಕೂಡ ಮಾಡ್ಕೋಬೋದು. ತುಂಬ ಈಸಿಯಾಗಿ ಬೇಗ ಮುಗ್ದೋಗುತ್ತೆ. ನೋಡೋಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ರಿಚ್ಚಾಗೆ. ಸೊ ಬೇಗ ಆಗೋಗಂಥ ಡಿಸೈನ್ ಇದು. ಆ್ಯಕ್ಚುಲಿ ಅದಕ್ಕೆ ರಿಂಗ್ ಬೀಡ್ ಕೂಡ ಯೂಸ್ ಮಾಡಿದ್ದು. ರಿಂಗ್ ಬೀಡ್ ಅಂದರೆ ಸ್ವಲ್ಪ ನಮಗೆ ಕಂಬಗಳು ಹಾಕೋಕ್ಕೆ ಸ್ಪೇಸ್ ಸಿಗುತ್ತೆ, ಜೊತೆಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ರಿಂಗ್ ಬೀಡ್ ಹಾಕಿದೆ. ಮತ್ತು ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಸೋಣ, ಟೈಮ್ ಕಮ್ಮಿ ಇದೆ ಅಂತ ಸಿಂಗಲ್ ಸ್ಟೆಪ್ಪಲ್ಲೇ 2 ಆರ್ಚ್ ಹಾಕಿತ್ತು. ಲಾಸ್ಟಲ್ಲಿ ಇದನ್ನು ಕಂಟಿನ್ಯೂ ಮಾಡಿದೆ. ಸೊ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಡಿಸೈನು. ಚೆನ್ನಾಗಿ ಬಂದಿತ್ತು ಡಿಸೈನು. ಮತ್ತು ಸ್ಟೋನ್ ಚೈನ್ ಕೂಡ ಇದಕ್ಕೆ ಸ್ಟಿಕ್ ಮಾಡಿದ್ದೀನಿ. ಮತ್ತು ಇದು ಸಿಂಗಲ್ ಕ್ರೋಶೆ ಲಾಕ್ ಮಾಡಿಬಿಟ್ಟು ಮತ್ತು 5 ಚೈನ್ ಇರೋ ಕಡೆ 5 ಚೈನೇ ಮಾಡ್ಕೊಳ್ಳೋಣ. ಅದಕ್ಕೆ ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ, ಮತ್ತು 5 ಚೈನ್ ಇರೋ ಕಡೆ 5 ಚೈನ್, ಸಿಂಗಲ್ ಕ್ರೋಶೆ ಫಸ್ಟ್ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ ಮತ್ತೆ 4 ಚೈನ್ಸ್ನ ಹಾಕೋತೀನಿ. ಇಲ್ಲಿ 3 ಹಾಕ್ಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ 4 ಹಾಕಿದ್ದೀನಿ. ಸ್ವಲ್ಪ ಯು ಶೇಪಲ್ಲಿ ಆರ್ಚ್ ಟೈಪ್ ಕಾಣಿಸ್ಲಿ ಅಂತ. ಅದ್ರದ್ದು ಲಾಕ್ ಇರುತ್ತೆ ಅಲ್ವಾ, ಅಲ್ಲಿ ಬ್ಯಾಕ್ ಸೈಡಲ್ಲಿ ಲಾಕ್ ಹಿಂದಗಡೆ ನಾನು ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಆ ಥರ ಮಾಡಿಕೊಂಡು ನೆಕ್ಸ್ಟ್ 2 ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ 4 ಚೈನ್ ಮಾಡಬೇಕು, ಒಂದು ಡಬಲ್ ಕ್ರೋಶೆ ಮಾಡಿ ಕಂಟಿನ್ಯೂ ಮಾಡ್ಕೋಬೇಕು. ಈ ಥರ ಯು ಶೇಪಲ್ಲಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಅಂದರೆ ಚಿಕ್ಕ ಚಿಕ್ಕ ಮಿನಿ ಆರ್ಚ್ ಟೈಪು, ಸೊ ಫ್ಲವರ್ ಪೆಟಲ್ಸ್ ಟೈಪು ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಸ್ಟೋನ್ ಚೈನ್ ಬೇಕಂದರೆ ಸ್ಟಿಕ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ 2 ಕುಚ್ಚನ್ನ ಹಾಕಿದ್ದೀನಿ. ಒಂದು ಆರ್ಚಿಗೆ 2 ಕುಚ್ಚು, ಪುಟ್ ಬೇಬಿ ಕುಚ್ಚನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ತುಂಬ ಕಲರ್ಸ್ ಇದೆ, ಬೇಕಂದರೆ ಇನ್ನೊಂದು ಕಲರ್ ಕೂಡ ಆ್ಯಡ್ ಮಾಡ್ಬೋದಿತ್ತು, ಬಟ್ ಬೇಡ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಸೊ ಬೇಸ್ ಕಲರ್ ಏನು ತೊಗೊಂಡಿದ್ವಿ ಅದೇ ಕಲರ್ನ ಹಾಕಿದ್ದೀನಿ. 2 ಕುಚ್ಚು, ತುಂಬ ಬೇಬಿ ಕುಚ್ಚು ಮಾಡಿದ್ದೀನಿ. ಒಂದು ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡಿದ್ದೀನಿ ಫ್ರೆಂಡ್ಸ್. ಡಿಸೈನ್ ಅಂತ ನೋಡ್ಬೋದು ನೀವು. ದೊಡ್ಡ ಆರ್ಚ್ ಅಂದರೆ ಬಿಗ್ ಸೈಜ್ ಆರ್ಚು
ಬೇಗ ಆಗೋಗಂಥ ಡಿಸೈನು. ಬೇಕಂದರೆ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರ, ತುಂಬ ಸ್ಪೀಡಾಗಿ ಆಗೋಗುತ್ತೆ ಡಿಸೈನ್ ಅಂತೂ ಗೊತ್ತೇ ಆಗೋದಿಲ್ಲ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು 2 ಕುಚ್ಚು ಬಳಸಿರೋದ್ರಿಂದ ಸೊ ನಮಗೆ ಒಂದು 16 to 17 ಆರ್ಚಸ್ ಇರ್ತಿದೆ ಅಷ್ಟೇ ಒಂದು ಸ್ಯಾರಿಗೆ. ಸೊ ಅದರಲ್ಲಿ 2 ಕುಚ್ಚು ಫಾಸ್ಟಾಗಿ ಆಗೋಗಿತ್ತು ಫ್ರೆಂಡ್ಸ್. 2.5 hours ಒಳಗಡೆ ಡಿಸೈನ್ ಕಂಪ್ಲೀಟ್ ಆಗೋಗಿತ್ತು. ಸೊ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ. ಪ್ರೈಸ್ ಬಂದು ಫ್ರೆಂಡ್ಸ್ 750 800 ಅಬೌವ್ ಥರ ಅರೌಂಡ್ ಚಾರ್ಜ್ ಮಾಡಿದ್ದೀವಿ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಬಟ್ ತುಂಬ ಟೈಮ್ ಕಡಿಮೆ ಇದ್ದಿದ್ದರಿಂದ ಸೊ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬ್ರೈಡಲ್ ಟೈಪ್ ಲುಕ್ ಕೊಡೋದಕ್ಕೆ ಚೆನ್ನಾಗಿ ಬಂದಿತ್ತು. ಡೈರೆಕ್ಟಾಗಂತ ಇನ್ನೂ ಚೆನ್ನಾಗಿತ್ತು, ಕಲರ್ಸ್ ಎಲ್ಲ ಎನ್ಹಾನ್ಸ್ ಆಗ್ತಾಯಿತ್ತು. ಸೊ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.